ಹಲೋ ಪ್ರಿಯಾಂಕಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ನೋಡೋದ್ಮೇಲೆ ಇನ್ನೂ ಚೆನ್ನಾಗಾಗ್ಬಿಟ್ಟೆ ನಾನು. ಇಷ್ಟು ಕಂಜೂಸ ನಮ್ಮ ಚಿಕ್ಕನಾಯಕನಹಳ್ಳಿ ಅವರವರೇ ರೀ, ಒಂದ್ ಚಪ್ಪಾಳೆ ಹೊಡಿರ್ರಿ. ವೇದಿಕೆ ಮೇಲೆ ಎಂತ ಸುಂದರವಾದಂತಹ ಚಿಟ್ಟೆ ಬಂದು ಡ್ಯಾನ್ಸ್ ಮಾಡಿದೆ. ನೀವ್ ಹೇಳ್ತೀರಾ ಕನ್ನಡದಲ್ಲಿ ನಮ್ಮ ನಾಯಕಿರಲ್ಲ. ನೋಡಿ, ಕನ್ನಡದ ನಾಯಕಿ, ಕನ್ನಡದ ಹುಡುಗಿ ಬಡಿಗೆ ಡ್ಯಾನ್ಸ್ ಮಾಡಿದಾಗ ಕನ್ನಡಿಗರಾಗಿ ನೀವೇನ್ ಮಾಡ್ಬೇಕು? ಪ್ರೀತಿಯಿಂದ ಒಂದು ಚಪ್ಪಾಳೆ ಹೊಡಿಬೇಕು ಅವರಿಗೆ. ಅದು ಎನರ್ಜಿ ಅಂದ್ರೆ. ಚಿಕ್ಕನಾಯಕನಹಳ್ಳಿ ಜನತೆ ಹೇಗಿದ್ದೀರಾ? ಸೊ ತುಂಬಾ ಖುಷಿ ಆಗ್ತಾ ಇದೆ. ಆಫ್ಟರ್ ಏಳುಮಲೆ ಇದೇ ಲೈವ್ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊಳ್ತಾ ಇರೋದು. ಅದು ಇಷ್ಟು ದೊಡ್ಡ ಇವೆಂಟಿಗೆ ನಾನು ಬಂದೇ ಇಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್. ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ನೋಡಿ ತುಂಬ ಖುಷಿ ಆಗ್ತಾ ಇದೆ. ನೇರವಾಗಿ ಭೇಟಿಯಾಗಿ ತುಂಬ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಿಮ್ಗೆ ಅಭಿನಂದನೆಗಳು. ಮಹಾನಟಿ ಆದ ನಂತರ ಪ್ರಿಯಾಂಕಾ ನೀವು ಒಂದು ಸಿನಿಮಾ ಮಾಡ್ತೀರಾ ಏಳುಮಲೆ, ಅದರಲ್ಲಿ ಒಳ್ಳೆ ಹೆಸರನ್ನ ತಗೋತೀರಾ. ಅದಾದ ನಂತರ ಇದು 2ನೇ ಚಿತ್ರ. ಇವತ್ತು ಈ ಚಿತ್ರದ ಟೈಟಲ್ ಲಾಂಚ್ ಆಗುತ್ತೆ, ಹೀರೋ ಇಂಟ್ರೊಡಕ್ಷನ್ ಆಗುತ್ತೆ. ಆ್ಯಂಡ್ ಯಾರು ಬರ್ತಾ ಇದ್ದಾರೆ? ನಮ್ಮೆಲ್ಲರ ಕನ್ನಡಿಗರ ಬಿಗ್ ಬಾಸ್ ಸುದೀಪ್ ಸರ್ ಬರ್ತಾ ಇದ್ದಾರೆ. ಸೊ 2 ಪ್ರಶ್ನೆ. ಒಂದು, ಸುದೀಪ್ ಸರ್ನ ನೋಡೋದಕ್ಕೆ ನೀವೆಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ? ಅದೇ ಹೇಳಿ. ಐ ಆಮ್ ವೆರಿ ಎಕ್ಸೈಟೆಡ್. ಯಾಕಂದ್ರೆ ಚಿಕ್ಕದ್ರಿಂದ ನನಗೆ ಅದೊಂದು ಆಸೆ, ಸುದೀಪ್ ಸರ್ನ ನೇರವಾಗಿ ನೋಡಬೇಕು ಅಂತ. ಆ್ಯಂಡ್ ಎಲ್ಲಾದರೂ ಸರ್ ಬರ್ತಾರೆ ಅಂತ ಅಂದರೆ ದೂರದಿಂದ ನೋಡ್ತಾ ಇದ್ವಿ. ಬಟ್ ಅಷ್ಟು ನಾವು ಬರೋ ಅಷ್ಟರಲ್ಲಿ ಸರ್ ಹೊರಟ್ಬಿಡ್ತಿದ್ರು, ಮಿಸ್ ಆಗೋಗ್ತಿತ್ತು. ಆ್ಯಂಡ್ ಇವತ್ತು ನಮ್ಮ ಟೀಸರ್ ಲಾಂಚಿಗೆ ಸರ್ ಬರ್ತಾ ಇರೋದು, ಅವ್ರನ್ನ ನೇರವಾಗಿ ಭೇಟಿ ಆಗ್ತಾ ಇದ್ದೀನಿ ಅಂತ ತುಂಬ ಕಾಯ್ತಾ ಇದ್ದೀನಿ. ಸೊ ಹಾಗಾದ್ರೆ ಸುದೀಪ್ ಸರ್ನ ಮೀಟ್ ಮಾಡೋದಕ್ಕೆ ಈ ತಿತ್ಲಿ ಇವತ್ತು ವೆಯ್ಟ್ ಮಾಡ್ತಾ ಇದೆ. ಐ ಆಮ್ ವೆರಿ ಎಕ್ಸೈಟೆಡ್. ಇದ್ರ ಜೊತೆಗೆ ಈ ಹೊಸ ಚಿತ್ರದಲ್ಲಿ ಪಾತ್ರ ಮಾಡ್ತಾ ಇರೋದು ಅಥವಾ ಈ ಚಿತ್ರದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ತುಂಬ ಖುಷಿ ಆಗತ್ತೆ ಮ್ಯಾಮ್. ಆಫ್ಟರ್ ಮಹಾನಟಿ, ಏಳುಮಲೆ ಅಂತ ಚಿತ್ರ ಆದಮೇಲೆ ಇಷ್ಟು ಒಂದೊಳ್ಳೆ ಬ್ಯಾನರಲ್ಲಿ, ಪ್ರೊಡಕ್ಷನಲ್ಲಿ ನಾನು ಮತ್ತೆ ಕಾಣಿಸ್ಕೊಳ್ತಾ ಇರೋದು. ಸೊ ಮೊದಲನೇದಾಗಿ ಜನತೆಗೆ ಥ್ಯಾಂಕ್ಸ್ ಹೇಳಬೇಕು. ಇವತ್ತಿಲ್ಲಿ ನಿಂತಿದ್ದೀನಿ ಅಂದರೆ ನಿಮ್ಮೆಲ್ಲರಿಂದನೇ ಇದು ಸಾಧ್ಯ ಅಂತ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಇಷ್ಟು ದಿನ ಎಲ್ಲದರಲ್ಲೂ ನಾನು ಏನೇ ಮಾಡಿದ್ರೂ ಕೂಡ ಆ ಪ್ರೀತಿನ ತೋರಿಸಿ ನಿಮ್ಮ ಮನೆ ಮಗಳಾಗಿ ನನ್ನ ನೋಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಪ್ರತಿಯೊಬ್ಬರು ಹೊಸಬ್ರು. ಆ್ಯಂಡ್ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂದರೆ, ಆ್ಯಂಡ್ ಸಾರಿ ಏನಾಯ್ತು, ನನ್ನ ನೋಡ್ಲೇಬಾರ್ದಂತೆ, ಕ್ಯಾಮ್ರಾನ ಮಾತ್ರ ನೋಡ್ಬೇಕು. ಸಾರಿ, ನಮ್ಮ ಮಾಧ್ಯಮ ಮಿತ್ರರು ಇಲ್ಲಿ ಆಗಮಿಸಿದ್ದಾರೆ. ನೀವು ಕಾಣಿಸ್ಲೇ ಇಲ್ಲ ನಮ್ಗೆ. ಹಾಯ್. ಓಕೆ ಪ್ರಿಯಾಂಕಾ, ಎಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಕರೆಕ್ಟಾಗಿ ಬರ್ಬೇಕಂದ್ರೆ ಅವ್ರನ್ನೇ ನೋಡ್ಬೇಕು ನೀವು. ಗೌರಿ ಪ್ರೊಡಕ್ಷನಲ್ಲಿ ಸೊ ನನ್ನ 2ನೇ ಸಿನಿಮಾ ಬರ್ತಾ ಇದೆ. ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ಟೈಟಲ್ ಕೂಡ ಹೇಳ್ತಾರೆ ಏನು ಅಂತ. ಸೊ ನೀವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಗೊತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಸುದೀಪ್ ಸರ್ ಬಂದ ತಕ್ಷಣ ಟೈಟಲ್ ಟೀಸರ್ ರಿಲೀಸ್ ಆಗುತ್ತೆ. ಆ್ಯಂಡ್ ತುಂಬ ಇದು ಸೌಂಡು ಸುದೀಪ್ ಸರ್ಗೋಸ್ಕರ. ಸುದೀಪ್ ಸರ್ ಎಸ್ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಇಲ್ಲೇ ಬರ್ತಾ ಇದ್ದಾರೆ. ಸೊ ತುಂಬ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್ ಬರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರು, ಈ ಸಿನಿಮಾಗೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕಾಗಿದೆ. ನನ್ನನ್ನು ಹೇಗೆ ಈ ಮನೆ ಮಗಳಾಗಿ ಸ್ವೀಕರಿಸಿದಿರೋ, ಸೊ ಇವತ್ತು ಹೀರೋ ಕೂಡ ಲಾಂಚ್ ಆಗ್ತಾ ಇದ್ದಾರೆ. ಸೊ ಅವರೂ ನೀವು ಮನೆ ಮಗನಾಗಿ ಸ್ವೀಕರಿಸಿ. ತುಂಬ ಕನ್ಸು ಕಟ್ಕೊಂಡು ಬಂದಿದ್ದಾರೆ. ಸೊ ಎಲ್ಲ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿದ್ದೀವಿ ಮ್ಯಾಮ್. ಥ್ಯಾಂಕ್ ಯು. ಹೌ ಸ್ವೀಟ್ ಪ್ರಿಯಾಂಕಾ. ಅಂದರೆ ನಾವು ಬರೀ ನಮಗೋಸ್ಕರ ಒಳ್ಳೇದು ಬಯಸೋದಲ್ಲ, ಬರ್ತಾ ಇರುವಂಥ ಹೊಸ ನಾಯಕ ನಟನಿಗೂ ಒಳ್ಳೇದಾಗಲಿ ಅಂತ ಒಳ್ಳೇದನ್ನೇ ಬಯಸುವಂತಹ ನಾಯಕಿ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಪ್ರಿಯಾಂಕಾ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾವು ಹೀರೋನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸುದೀಪ್ ಸರ್ ವೇದಿಕೆ ಮೇಲೆ ಬರ್ತಾರೆ, ಮತ್ತೆ ಮಾತಾಡೋಣ. ಓಕೆ, ಥ್ಯಾಂಕ್ ಯು ಪ್ರಿಯಾಂಕಾ. ಬರಲಿ ಚಪ್ಪಾಳೆ ನಮ್ಮ ಪ್ರಿಯಾಂಕಾಗೆ ಪ್ಲೀಸ್. ಕಿಚ್ಚ 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 ಕಿಚ್ಚ. ಚಿಕ್ಕನಾಯಕನಹಳ್ಳಿಲಿ ಇವಾಗಲೇ ಸೌಂಡ್ ಬಂದಿದ್ದು ಸರ್ ನಿಮ್ಮ ಎಂಟ್ರಿಯಿಂದ. ಅಷ್ಟೊತ್ತಿಂದ ನಮ್ಮ ಧ್ವನಿಯನ್ನ ಕೇಳಿದ್ದಾರೆ. ಅವ್ರು ಕಾಯ್ತಾ ಇರುವಂತಹ ಧ್ವನಿ, ಅವ್ರು ಕಾಯ್ತಾ ಇರುವಂತಹ ಕಂಠ ಇಲ್ಲಿದೆ. ಸರ್ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು ಸರ್. 30 ವರ್ಷ ನಾವೆಲ್ಲರೂ ಕಿಚ್ಚನ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಅಭಿನಂದನೆಗಳು ಸರ್. ನಿಮ್ಮ ಮಾತು ನಿಮ್ಮ ಅಭಿಮಾನಿಗಳಿಗೋಸ್ಕರ ಸರ್. ಎಲ್ಲರೂ ಹೇಗಿದ್ದೀರಿ? ಮೊದಲನೇ ಸಲ ಈ ಕಡೆ ಬರ್ತಾ ಇರೋದು. ಆ್ಯಂಡ್ ತುಂಬ ಪ್ರೀತಿಯಿಂದ ಸ್ವಾಗತಿಸಿದ್ದಕ್ಕೆ ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ವರ್ಡ್ಸ್.
ಅವಾಗಲೇ ನಾನು ಬಸ್ಸಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ನೋಡ್ತಾ ಇದ್ದೆ. ಇಲ್ಲಿ ಅನುಶ್ರೀ ಅವರು ಸ್ವಲ್ಪ ಸೌಂಡ್ ಬರಲಿ ಅಂತ ಇದ್ರು. ಈಗ ತರಿಸ್ಲಾ? ಓ ಬಂದಿತ್ತು ಸರ್. ಜೋರಾಗಿ ಇದು ಇಡೀ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಸುದೀಪ್ ಸರ್ ಬಂದ್ರು, ಸೌಂಡ್ ಬಂದಾಯ್ತು. ಸುದೀಪ್ ಸರ್ ಇನ್ನೂ ಮಾತಾಡ್ತಾರೆ ಅಂಡ್ ಇವತ್ತಿನ ಚಿತ್ರದ ಟೈಟಲ್ ಲಾಂಚ್ ಮಾಡ್ತಾರೆ, ಹೀರೋನ ಪರಿಚಯ ಮಾಡ್ತಾರೆ ಸರ್. ಬಟ್ ಅದಕ್ಕಿಂತ ಮುಂಚೆ ವೇದಿಕೆ ಮೇಲೆ ಸುದೀಪ್ ಸರ್ ಜೊತೆ ಸೇರಲಿದ್ದಾರೆ ಕನ್ನಡ ಚಲನಚಿತ್ರರಂಗಕ್ಕೆ 26 ವರ್ಷಗಳ ನಂತರ ಮತ್ತೆ ವಾಪಸ್ ಆಗಮಿಸಿರುವಂತಹ ಚೆಲುವೆ. ಆ ಚೆಲುವೆಗೋಸ್ಕರ ಕನ್ನಡಿಗರು ಬಹಳ ವರ್ಷ ಕಾದಿದ್ದಾರೆ. ಅಷ್ಟು ಹೆಮ್ಮೆಯಿಂದ ಈಗ ಅವರನ್ನ ವೇದಿಕೆ ಮೇಲೆ ಕರೆಯೋಣ. ನಮ್ಮೆಲ್ಲರ ಪ್ರೀತಿಯ ಕನ್ನಡದ ಚೆಲುವೆ ಸಂಗೀತಾ ಮೇಡಮ್ ಅವ್ರಿಗೆ ಬರಲಿ ದೊಡ್ಡ ಚಪ್ಪಾಳೆ ಪ್ಲೀಸ್. ಹಾಗೇನೆ ನಿಮ್ಮೆಲ್ಲರ ಅಭಿಮಾನದ ಚಪ್ಪಾಳೆಗಳ ಜೊತೆ ಸ್ವಾಗತಿಸಿ ಚಿತ್ರದ ನಿರ್ಮಾಪಕರು ಶ್ರೀಯುತ ಸಾರಾ ಮಹೇಶ್ ಸರ್ ಅವರನ್ನ ಪ್ಲೀಸ್. ನಿಮ್ಮ ನೆಚ್ಚಿನ ಚಪ್ಪಾಳೆಗಳ ಜೊತೆ ಸ್ವಾಗತಿಸಿ ಶ್ರೀಯುತ ಸುರೇಶ್ ಬಾಬು ಸರ್ ಅವರನ್ನ. ಹಾಗೇನೆ ಇವತ್ತು ನಿಮ್ಮ ಮುಂದೆ ಪರಿಚಯ ಮಾಡ್ತಾ ಇರುವಂಥ ನಮ್ಮ ಸುದೀಪ್ ಸರ್ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥ ನಾಯಕ ನಟನನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅಶ್ವಿನ್ ಅವರನ್ನ ಪ್ಲೀಸ್. ಹಾಗೆ ಚಿತ್ರದ ನಾಯಕ ನಟಿ ಪ್ರಿಯಾಂಕಾ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಸರ್, ನಾವು ಅವಾಗಲೇ ವೇದಿಕೆ ಮೇಲೆ ಹೇಳ್ತಾ ಇದ್ವಿ, ಕನ್ನಡದಲ್ಲಿ ಅಷ್ಟೇ ಅಲ್ಲ ಸರ್, ಎಲ್ಲೇ ಒಂದು ಹೊಸ ಪ್ರಯತ್ನ ಆದಾಗ ಆ ಪ್ರಯತ್ನಕ್ಕೆ ಫಸ್ಟ್ ಶುಭ ಹಾರೈಸೋದಕ್ಕೆ ಸದಾ ಅವರ ಬೆನ್ನಿನ ಹಿಂದೆ ನೀವು ಒಂದು ದೊಡ್ಡ ಶಕ್ತಿಯಾಗಿ ಯಾವಾಗಲೂ ನಿಲ್ತೀರಾ. ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ನ್ಯೂ ಕಮರ್ಸ್, ಹೊಸಬರಿಗೆ ಅಂದಾಗ. ಯಾಕಂದರೆ ಅವರಿಗೆ ನೀವು ಒಂಥರ ಹಿಂದೆ ನಿಂತಾಗ ಆ ಕಲಾವಿದನಿಗೆ ಒಂದು ಪ್ರಭಾವಳಿಯ ಶಕ್ತಿ ಸಿಕ್ಕಂಗಾಗುತ್ತೆ. ಇವತ್ತು ಅಶ್ವಿನ್ ಅವರ ಚಿತ್ರದ ಟೈಟಲ್ ಲಾಂಚ್ ಮಾಡೋದಕ್ಕೆ ನೀವು ಆಗಮಿಸಿದ್ದೀರಾ. ಮೊದಲನೇದಾಗಿ ಆ ಟೈಟಲ್ ಲಾಂಚ್ನ ನಿಮ್ಮ ಕೈಯಾರೆ ಮಾಡಬೇಕಾಗಿ ಕೋರಿಕೆ ಸರ್. ಆಲ್ ದಿ ಬೆಸ್ಟ್. ಕ್ಯಾನ್ ವಿ ಹ್ಯಾವ್ ದ ಟೈಟಲ್ ಲಾಂಚ್ ಪ್ಲೀಸ್? ಸೊ ಇವತ್ತು ಲಾಂಚ್ ಮಾಡಿದ್ದಾರೆ ಸುದೀಪ್ ಸರ್ ಅವರು ಅಶ್ವಿನ್ ಅವರ ಅಭಿನಯದ ಸೆಲೆಬ್ರಿಟಿ ಚಿತ್ರದ ಟೈಟಲ್ ಅನ್ನ. ಇದ್ರ ಬಗ್ಗೆ ಸುದೀಪ್ ಸರ್ ಹತ್ರ ಮಾತಾಡಿಸ್ತೀವಿ. ಬಟ್ ಅದಕ್ಕಿಂತ ಮುಂಚೆ ಇಂಥ ಸ್ಟೈಲಿಶ್ ಎಂಟ್ರಿ ಒಬ್ಬ ಹೀರೋಗೆ ಕೊಟ್ಟಂತ ಡಿರೆಕ್ಟರ್ನ ಈಗ ವೇದಿಕೆ ಮೇಲೆ ವೆಲ್ಕಮ್ ಮಾಡುವಂತಹ ಸಮಯ. ಚಿತ್ರದ ನಿರ್ದೇಶಕರಾದಂಥ ಶ್ರೀಯುತ ಕಿರಣ್ ವಿಶ್ವನಾಥ್ ಸರ್ ಅವ್ರನ್ನ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ವೇದಿಕೆ ಮೇಲೆ. ನಮ್ಗೆ ಗೊತ್ತು ನೀವೆಲ್ಲರೂ ಕಾಯ್ತಾ ಇದ್ದೀರಾ ಸುದೀಪ್ ಸರ್ ಮಾತುಗಳನ್ನ ಕೇಳೋದಕ್ಕೆ. ಬಟ್ ಅದಕ್ಕಿಂತ ಮುಂಚೆ 26 ವರ್ಷಗಳ ನಂತರ ನಮ್ಮ ಕನ್ನಡಕ್ಕೆ ಮತ್ತೆ ಆಗಮಿಸಿರುವಂಥ ನಮ್ಮ ಚೆಲುವೆ ಸಂಗೀತಾ ಮೇಡಮ್ ಇದ್ದಾರೆ. ಮ್ಯಾಮ್, ನಿಮ್ಮಿಂದ ಮಾತು ಶುರು ಮಾಡೋಣ. ವೆಲ್ಕಮ್ ಮ್ಯಾಮ್. ನಮಸ್ಕಾರ ಕರ್ನಾಟಕ, ಚೆನ್ನಾಗಿದ್ದೀರಾ? I'm really very happy and very excited to be here with you all. ಇಷ್ಟು ವರ್ಷ ಆದಮೇಲೆ again I've come back to the Kannada film through Celebrity. So I'm really thankful to the director Kiran here, and my pranams to Mahesh sir, Suresh Babu sir here, and the special guest Sudeep Avare. I'm your fan anyway. Thanks for being here. I'm so delighted to meet you actually. You're technically very strong. I know you're a very good actor, but you have got one more thing. You are a very good teacher. I believe Kiran is a wonderful creator. So thank you for giving Kiran to us. Amela, my whole team, my DOP, Anand, and my music director, a magician, and my writer Manoj Krishna. So I'm thankful to the whole team. And Nama hero Ashwin, he's a very hardworking, passionate. Ashwin, very hardworking and passionate. I've never seen this kind of restless, person. So Chennaga madidru. So very all the best, Ashwin, and gorgeous Priyanka here. So I'm very happy to be here the whole. So I have to say, Nama production house, Gauri Arts, Sushma Ashwin avaru ಮತ್ತೆ Mahesh sir avaru. This production house is something I have to say, they are very professional and very systematic. So thank you for bringing me here.
Karnataka, thank you so very much to bring me here. And Nanna Namaskara to the press and media, because still Karnataka remembers me only because of you. Thank you for supporting me so very much. So take care. All the very best, my team. ಥ್ಯಾಂಕ್ ಯು ಸೋ ಮಚ್ ಸಂಗೀತಾ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ನಿಮಗೆ ಕನ್ನಡ ಚಲನಚಿತ್ರರಂಗಕ್ಕೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ವೆಲ್ಕಮ್. ಈಗ ಈ ವೇದಿಕೆಯಲ್ಲಿ ಪ್ರೀತಿಯ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ಸುರೇಶ್ ಬಾಬು ಸರ್ ಇದ್ದಾರೆ. ಸರ್. ಆತ್ಮೀಯ ಎಲ್ಲ ನನ್ನ ಚಿಕ್ಕನಾಯಕನಹಳ್ಳಿಯ ಸಾರ್ವಜನಿಕ ಬಂಧುಗಳೇ, ವೇದಿಕೆ ಮೇಲಿರ್ತಕ್ಕಂಥ ನಾವೆಲ್ಲ ಕಂಡಂಥ ಅಪರೂಪದ ಕಲಾವಿದರು, 30 ವರ್ಷಗಳಲ್ಲಿ ಸತತವಾಗಿ ಕನ್ನಡದ ಒಂದು ಎಲ್ಲ ಭಾಷೆಯನ್ನು ಉಳಿಸ್ಕೊಂಡು ಚಿತ್ರಗಳನ್ನ ಮಾಡ್ಕೊಂಬಂದಿರತಕ್ಕಂಥ ಸನ್ಮಾನ್ಯ ಕಿಚ್ಚ ಸುದೀಪ್ ಅವರೇ, ಸ್ನೇಹಿತರು, ಆತ್ಮೀಯರು, ನಮ್ಮ ಪಕ್ಷದಲ್ಲಿ ಸಚಿವರು ಆಗಿದ್ದಂಥ ಆತ್ಮೀಯರಾದಂಥ ಸಾರಾ ಮಹೇಶಣ್ಣವರೇ, ಮತ್ತು ಒಂದು ಖುಷಿ ಆಗ್ತಾ ಇರ್ತಕ್ಕಂಥದ್ದು ಏನಂದರೆ, ಇಲ್ಲೇ ಬೆಳೆದು ಇಲ್ಲೇ ಹುಟ್ಟಿ ಬೆಳೆದು ಚಿಕ್ಕ ವಯಸ್ಸಿನಿಂದ ಇವತ್ತು ಈ ಮಟ್ಟಕ್ಕೆ ಬಂದಿರತಕ್ಕಂಥ ನಮ್ಮ ಅಶ್ವಿನ್, ಆತ ಚಿಕ್ಕ ವಯಸ್ಸಿನಿಂದನೂ ಕೂಡ ಸಾಕಷ್ಟು ಪರಿಶ್ರಮವನ್ನು ಹಾಕ್ಕೊಂಡು ಬೆಳೆದು ಇವತ್ತು ರಾಜ್ಯ ಮಟ್ಟದಲ್ಲಿ ಬೆಳೆದು ಒಂದು ಚಿತ್ರವನ್ನು ಆತನೇ ಒಬ್ಬ ಹೀರೋ ಆಗಿ ನಟಿಸ್ತಾ ಇರ್ತಕ್ಕಂಥ ಒಂದು ಚಿತ್ರ ಏನು ಇವತ್ತು ನಾವೆಲ್ಲರೂ ಕೂಡ ಟೀಸರ್ ರಿಲೀಸ್ ಮಾಡಿದ್ದೇವೆ. ಖಂಡಿತ ಇಂಥ ಒಂದು ಗ್ರಾಮೀಣ ಪ್ರತಿಭೆ ಎಲ್ಲ ಕಡೆ ಹರಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಿಚ್ಚ ಸುದೀಪ್ ಅವರು ಅವ್ರ ಮನಸ್ಪೂರ್ವಕವಾಗಿ ಬಂದು ಬೆಳೀತಾ ಇರ್ತಕ್ಕಂಥ ಯುವಕರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರಲ್ಲ, ಅದು ತುಂಬ ಇಂಡಸ್ಟ್ರಿನಲ್ಲಿ ಖುಷಿ ತರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ಅಶ್ವಿನ್ ಅವರು ಉತ್ತಮ ರೀತಿಯಲ್ಲಿ ಇವತ್ತು ಅಭ್ಯಾಸವನ್ನು ಮಾಡಿ ಈ ಚಿತ್ರದಲ್ಲಿ ಹೀರೋ ಆಗಿ ಹೊರಹೊಮ್ತಾ ಇದ್ದಾರೆ. ಖಂಡಿತ ಈ ಚಿತ್ರ ಯಶಸ್ವಿಯಾಗಿ ಮುಂದೆ ನಡೀಲಿ ಅಂತಕ್ಕಂಥದ್ದ ಶುಭಾಶಯವನ್ನು ತಿಳಿಸ್ತಾ, ಹೀರೋಯಿನ್ ಆಗ್ಬೋದು ಮತ್ತು ಸಹ ಕಲಾವಿದರು ಮತ್ತು ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಎಲ್ಲರೂ ಕೂಡ ಎಲ್ಲರ ಪರಿಶ್ರಮದಿಂದ ಒಂದು ಉತ್ತಮ ಚಿತ್ರ ಇದು ಹೊರಹೊಮ್ಮಲಿ ಅಂತಕ್ಕಂಥದ್ದನ್ನ ಶುಭವನ್ನು ಹಾರೈಸ್ತಾ, ಮತ್ತೊಮ್ಮೆ ಅಶ್ವಿನ್ ಒಂದು ಇಲ್ಲಿಯ ನಮ್ಮ ಹುಡುಗ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಹೇಳ್ತಾ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಸರ್, ಥ್ಯಾಂಕ್ ಯು. ಹಾಗೆಯೇ ಇವತ್ತಿನ ಸೆಲೆಬ್ರಿಟಿ ಚಿತ್ರಕ್ಕೆ ಶುಭಾಶಯ ಕೋರೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಸಿನಿಮಾ ಕ್ಷೇತ್ರದ ಹಿಟ್ ಡೈರೆಕ್ಟರ್ AP ಅರ್ಜುನ್ ಸರ್ ಅವರು ಆಗಮಿಸಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ಹಾಗೇನೆ ನಮ್ಮೆಲ್ಲರ ನೆಚ್ಚಿನ ಬಿಗ್ ಬಾಸ್ ಕಂಟೆಸ್ಟೆಂಟ್ ವಿನಯ್ ಗೌಡ ಅವರಿದ್ದಾರೆ, ಅವ್ರಿಗೂ ಬರಲಿ ಚಪ್ಪಾಳೆ. ಸುದೀಪ್ ಸರ್ ಅವರ ಕ್ರಿಕೆಟ್ ತಂಡದಲ್ಲಿ ಸಖತ್ತ ಕ್ರಿಕೆಟ್ ಆಡುವಂತ ನಮ್ಮ ರಾಜೀವ್ ಅವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇದ್ರ ಜೊತೆಗೆ ನಮ್ಮ ಚಿತ್ರದ ನಿರ್ಮಾಪಕರಾದಂಥ ಸಾರಾ ಮಹೇಶ್ ಸರ್ ಅವರು ಈ ಚಿತ್ರದ ಕುರಿತು, ಸುದೀಪ್ ಸರ್ ಅವರ ಆಗಮನದ ಕುರಿತು ಒಂದೆರಡು ಮಾತನಾಡಬೇಕಾಗಿ ಕೋರಿಕೆ. ಎಲ್ರಿಗೂ ನಮಸ್ಕಾರ. ಅಶ್ವಿನ್ ರವರ ಪ್ರೊಡಕ್ಷನ್ ನಂಬರ್ 1 ಚಿತ್ರಕ್ಕೆ ನಿಮ್ಮ ಚಿಕ್ಕನಾಕ್ನಲ್ಲಿ ಜನತೆಯ ಮೇಲೆ ಪ್ರೀತಿಯನ್ನು ಇಟ್ಟು ಅಷ್ಟು ದೂರದಿಂದ ಇಲ್ಲಿವರೆಗೆ ಒಬ್ಬ ಯುವಕನಿಗೆ ಆಶೀರ್ವಾದವನ್ನು ಮಾಡಬೇಕು ಅಂಥೇಳಿ ಆಗಮಿಸಿರ್ತಕ್ಕಂಥ, ನಾನು ಅವರ ಅಭಿಮಾನಿಯೂ ಹೌದು, ಸ್ನೇಹಿತನೂ ಕೂಡ ಹೌದು. ಹಾಗಾಗಿ ನಾನು ಅವರಿಗೆ ಧನ್ಯವಾದಗಳನ್ನು, ಇಂಥ ಒಂದು ಚಿಕ್ಕ ಕನ್ನಡ ಚಿತ್ರಕ್ಕೆ ಅಲ್ಲಿಂದ ಬರ್ತಾರ 3 ಗಂಟೆ ಅಂಥೇಳಿ ಅವ್ರನ್ನ ಕೋರ್ಕೊಂಡಂಥ ಸಂದರ್ಭದಲ್ಲಿ ಮನಸ್ಫೂರ್ತಿಯಾಗಿ ಒಪ್ಕೊಂಡು ಅವರೇ ಕೊಟ್ಟಂಥ ದಿನಾಂಕ ಇದು. ಇಲ್ಲಿ ಆಗಮಿಸಿರುವಂಥ ಕಿಚ್ಚ ಸುದೀಪ್ರವ್ರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನ್ನ ಆತ್ಮೀಯ ಸ್ನೇಹಿತ ಬಾಬು ಅವರ ಕ್ಷೇತ್ರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇರ್ತಕ್ಕಂಥದ್ದು ಸಂತೋಷ. ಅಶ್ವಿನ್ ರವ್ರಿಗೆ ಮತ್ತು ಈ ಚಿತ್ರದಲ್ಲಿ ಭಾಳ ವರ್ಷಗಳ ನಂತರ ಕನ್ನಡ ಚಿತ್ರಕ್ಕೆ ಆಗಮಿಸಿರ್ತಕ್ಕಂಥ ತಾಯಿಯ ಪಾತ್ರದಲ್ಲಿ ಆಗಮಿಸಿರ್ತಕ್ಕಂಥ ಅವ್ರಿಗೂ ಕೂಡ, ಮತ್ತು ಹೀರೋಯಿನ್ರವ್ರಿಗೂ ಕೂಡ, ಮತ್ತು ಅರುಣ್ ನಮ್ಮ ನಿರ್ದೇಶಕರು ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತೊಮ್ಮೆ ನೀವು ಯಾರನ್ನು ಕಾಯ್ತಾ ಇದ್ದೀರಿ, ಯಾರು ಮಾತಾಡಬೇಕು ಅಂತ ಕಾಯ್ತಾ ಇದ್ದೀರಿ, ನಾವು ಹೆಚ್ಚು ಮಾತನಾಡಲ್ಲ. ನಿಮ್ಮೆಲ್ಲರಿಗೆ ನಮಸ್ಕಾರಗಳು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಖಂಡಿತ ಎಲ್ಲರೂ ಕಾಯ್ತಾ ಇರೋದು ಈ ಒಂದು ಧ್ವನಿಗೋಸ್ಕರ. ಆದರೆ ಆ ಧ್ವನಿಗಿಂತ ಮುಂಚೆ ಇನ್ನೆರಡೇ 2 ಧ್ವನಿಯನ್ನ ಕೇಳ್ಬಿಡೋಣ. ಸರ್, ಒಂದು 2 ಮಿನಿಟ್ಸ್ ಎಲ್ಲ ಹಿಂಗೆ ಒಂಚೂರು ಮುಂದೆ ಬಂದರೆ ಓನ್ಲಿ ಕ್ಯಾಮ್ರಾ. ಎಸ್, ಈ ಚಿತ್ರದ ಡೈರೆಕ್ಟರ್ ವಿಶ್ವನಾಥ್ ಸರ್ ಒಂದು 2 ಮಾತನಾಡಬೇಕಾಗಿ ಕೋರಿಕೆ ಪ್ಲೀಸ್.
ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಟೈಟಲ್ ಟೀಸರ್ ಲಾಂಚ್ಗೆ ನನ್ನ ಗುರುಗಳಾದ ಸುದೀಪ್ ಸರ್ ಬಂದಿರೋದು ತುಂಬ ಖುಷಿ ಕೊಟ್ಟಿದೆ ನನಗೆ ಹಾಗೂ ನನ್ನ ತಂಡಕ್ಕೆ. ಸೊ ವೆರಿ ಗ್ರೇಟ್ಫುಲ್ ಟು ಸರ್ ನಿಮ್ಮ ಜೊತೆ. ಹಾಗೆ ಈ ದಿನ ಈ ಕ್ಷಣನ ಕ್ರಿಯೇಟ್ ಮಾಡಿಕೊಂಡಂತಹ ಅಶ್ವಿನ್, ಸುಷ್ಮಾ ಹಾಗೂ ಸಾರಾ ಮಹೇಶಣ್ಣ, ಸುರೇಶ್ ಬಾಬು ಸರ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಅಂತ ಹೇಳ್ತೀನಿ. ಸೊ ಈ ಸಿನಿಮಾದ ಅಪ್ಡೇಟ್ಸ್ ಇಲ್ಲಿಂದ ಶುರುವಾಗುತ್ತೆ. ಸೊ ಇವತ್ತಿಂದ ಓಂಕಾರ ಆಡಿದ್ದೀವಿ. ಸೊ ಚಿಕ್ಕನಾಯಕನಹಳ್ಳಿಯಿಂದನೇ ಶುರುವಾಗುತ್ತೆ. ನಿಮ್ಮೂರನೇ ಆದ ನನ್ನ ಆತ್ಮೀಯ ಸ್ನೇಹಿತ ಅಶ್ವಿನ್, ಸೊ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಬ್ಲೆಸ್ಸಿಂಗ್ಸ್ ಇರಲಿ. ಈಗ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಏನು ಹೇಳ್ತಿದ್ದೀರಾ ಸರ್? ಓಕೆ, ಥ್ಯಾಂಕ್ ಯು ಕಿರಣ್ ವಿಶ್ವನಾಥ್ ಸರ್. ಈಸ್ಟಲ್ಲಿ ಅಂತ ಹೇಳಿದ್ರು, ಸಾಕು ಅಂತ ಹೇಳಿ. ಥ್ಯಾಂಕ್ ಯು ಕಿರಣ್ ವಿಶ್ವನಾಥ್ ಸರ್. ಐ ಥಿಂಕ್ ಈಗ ನಮ್ಮ ಚಿತ್ರದ ನಾಯಕ ನಟ ಅಶ್ವಿನ್ ಅವರು ಮಾತಾಡಬೇಕು. ಅಶ್ವಿನ್ ಅವರೇ, ಇವತ್ತು ನಿಮ್ಮ ಚಿತ್ರದ ಟೈಟಲ್ ಅನ್ನ ಲಾಂಚ್ ಮಾಡಿದಂಥ ಸುದೀಪ್ ಸರ್ ಎಲ್ಲಿದ್ದಾರೆ? ನಿಮ್ಮ ಖುಷಿಯನ್ನು ಹಂಚ್ಕೊಡಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಾನು ಇದೇ ಫಸ್ಟ್ ಟೈಮ್ ಮೈಕಲ್ಲಿ ಮಾತಾಡ್ತಾ ಇರೋದು, ಅದು ಸುದೀಪ್ ಸರ್ ಎದುರು ಮಾತಾಡ್ತಿರೋದಂತೂ ಇನ್ನೂ ಏನು ಮಾತಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಚಿಕ್ಕ ವಯಸ್ಸಿಂದ ಕನಸಿಟ್ಕೊಂಡು ಬಂದಿದ್ದೀನಿ, ಅರಸಿ ಅಷ್ಟೇ. ಥ್ಯಾಂಕ್ ಯು ಅಶ್ವಿನ್. ಇಟ್ಸ್ ಓಕೆ ಅಶ್ವಿನ್, ಸಿನಿಮಾ ಮಾತಾಡಬೇಕು, ನೀವೀಗ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಈಗ ನಾವು ಕೇಳಬೇಕಾಗಿರುವಂತಹ ಧ್ವನಿ, 30 ವರ್ಷಗಳಿಂದ ನಮ್ಮನ್ನ ರಂಜಿಸಿ ಕನ್ನಡಿಗರನ್ನ ತಲೆ ಎತ್ತಿ ಮೆರೆಯೋ ಹಾಗೆ ಮಾಡಿದಂತ ಧ್ವನಿ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಮಾಣಿಕ್ಯ ಬಿಗ್ ಬಾಸ್ ಸುದೀಪ್ ಸರ್. ಮತ್ತೊಮ್ಮೆ ಎಲ್ಲರಿಗೂ ವಾಲ್ಯೂಮ್ ಕೊಡಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಿರಣ್ ತಾನೇ ನಿನ್ನ ಹೆಸರು? ಇದೇ ವಿಶ್ವನಾಥ್, ಕಿರಣ್ ವಿಶ್ವನಾಥ್. ಅಲ್ಲಿ ಮೊದಲನೇದಾಗಿ ಈ ಊರಿಗೆ ಬಂದು ಇಂಥ ಒಂದು ಅದ್ಭುತವಾದಂಥ ವೇದಿಕೆ ಹಾಕಿ ಇಂಥ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದಕ್ಕೆ ತಂಡಕ್ಕೆ ನಾನು ಶುಭ ಹಾರೈಸ್ತಾ. ಬಹಳ ಅತ್ಯುತ್ತಮವಾಗಿ ಏರ್ಪಡಿಸಿದ್ದೀರಿ. ಹಾಗೆ ನನಗೆ ಟೀಸರ್ ತುಂಬ ಇಷ್ಟ ಆಯಿತು ನೀವು ಮಾಡಿರುವಂಥದ್ದು. ಟೆಕ್ನಿಕಲಿ ಐ ಥಿಂಕ್ ಇಟ್ಸ್ ಬ್ಯೂಟಿಫುಲ್. ವಿಜಯ್ ತಾನೆ ನಮ್ಮ ಜನ್ಯ ಇಲ್ಲಿಯಾರೆ? ಬಂದಿಲ್ವಾ? ಬಂದಿದ್ದಾರೆ ಸರ್ ಅಲ್ಲಿ. ವಿಜಯ್, ಪ್ಲೀಸ್ ಕಮ್ ಆನ್ ಸ್ಟೇಜ್. ವಿಜಯ್ ಗುಮ್ಮಿನೇನಿ ಚಿತ್ರದ ಸಂಗೀತ ನಿರ್ದೇಶಕರು. ಬೇಗ ಬನ್ರಿ. ಇವರು ಮೊದಲನೇದಾಗಿ ಒಂದೆರಡು ವಿಚಾರ ಇವ್ರ ಬಗ್ಗೆ. ಇವ್ರ ಮ್ಯೂಸಿಕ್ ಇವ್ರದೇ, ವಿಜಯ್ದು. ಒಂದು, ಇವರು ಅರ್ಜುನ್ ಜನ್ಯ ಅವರ ಶಿಷ್ಯ. ಎರಡನೇದು, ಇವರು ಕೀಬೋರ್ಡ್ ಮಾಡಬೇಕಾದ್ರೆ ನಮಗೊಂದು ಸಿನಿಮಾಗೆ ಅರ್ಜುನ್ ಜನ್ಯ ಅವರ ಸಾಹಿತ್ಯದ ಸಂಗೀತದಲ್ಲಿ ಒಂದು ಧ್ವನಿ ಹುಡುಕ್ತಾ ಇದ್ವಿ ಒಂದು ಹಾಡಿಗೆ. ಎಷ್ಟೋ ಜನ ಗೊತ್ತಿಲ್ಲ ಆ ಧ್ವನಿ ಇವರೇ ಅಂತ. ಅಂಬಿ ನಿಂಗೆ ವಯಸ್ಸಾಯ್ತು ಅನ್ನೋ ಚಿತ್ರದಲ್ಲಿ ಮಾತಾಡೋ ತಾರೆಯ ಕಂಡ ಹಾಗೆ ಅಂತ ಇದ್ದದ್ದು ಇವರೇ ಹಾಡಿರೋದು. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ವಾಯ್ಸಸ್. ಆ್ಯಕ್ಚುಲಿ ಅವರಲ್ಲಿ ಇನ್ನೂ ಭಾಳಷ್ಟು ಕಲೆ ಇದೆ. ಆ್ಯಂಡ್ ನನಗೆ ಮ್ಯೂಸಿಕ್ ತುಂಬ ಇಷ್ಟ ಆಯಿತು ವಿಜಯ್. ಐ ಥಿಂಕ್ ಇಟ್ಸ್ ವಂಡರ್ಫುಲಿ ಡನ್. ಆ್ಯಂಡ್ ಸರ್, ನೀವು ಇಲ್ಲಿ ಮಾತಾಡೋಕ್ಕೆ ಹೆದರ್ತಾ ಇದ್ದೀರಾ ಅಂತ ಹೇಳ್ತೀರಿ, ಬಟ್ ನೀವು ಮಾಡಿರೋ ಡ್ಯಾನ್ಸ್ ಮಾಡೋಕ್ಕೆ ನಮಗೆ ಹೇಳಿದ್ರೆ ನಾವು ಹೆದರ್ಬೇಕಾಗತ್ತೆ. ನಮಗೆ ಅಷ್ಟೆಲ್ಲ ಬರಲ್ಲ. ನಾವು ಮರ್ಯಾದೆ ಉಳಿಸ್ಕೊಳ್ಳೋಕೆ ಡ್ಯಾನ್ಸ್ ಮಾಡೋರು. ನೀವು ಅದ್ಭುತವಾಗಿ ಮಾಡಿದ್ದೀರಿ. ಐ ಥಿಂಕ್ ಈಸ್ ಡನ್ ಅ ವಂಡರ್ಫುಲ್ ಜಾಬ್. ಆ್ಯಂಡ್ ಒಳ್ಳೆ ಕಲೆ ಇದೆ ನಿಮಗೆ. ಒಳ್ಳೇದಾಗಲಿ ಸರ್. ಪ್ರಿಯಾಂಕಾ, ನಿಮಗೆ ಒಳ್ಳೇದಾಗಲಿ. ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ವಂಡರ್ಫುಲ್ ವರ್ಡ್ಸ್. ಇಟ್ಸ್ ಅನ್ ಆನರ್ ಟು ಬಿ ಸೀಯಿಂಗ್ ಯು ಮ್ಯಾಮ್. ಆ್ಯಂಡ್ ಕಿರಣ್, ಆಲ್ ದಿ ವೆರಿ ಬೆಸ್ಟ್. ತೆಗೆದಿರೋದು ಬಹಳ ಅತ್ಯುತ್ತಮವಾಗಿ ತೆಗೆದಿದ್ದೀರಿ. ತುಂಬ ಒಳ್ಳೇದಾಗಲಿ. ಆ್ಯಂಡ್ ಮಹೇಶನ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಅಂತ ಏನು ಮಹೇಶನ ಹೇಳಿದ್ರು, ಮಹೇಶ್ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು ಒಂದೆರಡು ಮಾತು. ಬಹಳ ವರ್ಷದ ಪರಿಚಯ. ಇವತ್ತಿಲ್ಲಿ ಬರೋದಕ್ಕೆ ಒಂದು ಮೂಲ ಕಾರಣ ಅಂತಂದರೆ ನಾನು ಮಹೇಶಣ್ಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಹೇಶ್ ಅವರು, ಥ್ಯಾಂಕ್ ಯು. ನನಗೆ ಬಹಳ ಬೇಕಾದಂಥ ವ್ಯಕ್ತಿ, ಪ್ರೀತಿಯಾದಂಥ ವ್ಯಕ್ತಿ, ಮನಸ್ಸಿಂದ ಹೇಳಬೇಕು ಅಂದರೆ ಮನಸ್ಸಿನ ವ್ಯಕ್ತಿ.
ನನ್ನ ಅಚ್ಚುಮೆಚ್ಚಿನ ಗೆಳೆಯರಾದಂಥ ಮಹೇಶ್ ಅವರಿಗೆ ಈ ಚಿತ್ರದಿಂದ ಬಹಳ ಒಳ್ಳೆಯದಾಗಲಿ, ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಚಿತ್ರರಂಗಕ್ಕೆ ತೆಗೀರಿ ಅಂತ ಹೇಳ್ತಾ, ಎಲ್ಲರಿಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಅನು ಬಂದಾಗೆಲ್ಲ ವೇದಿಕೆಯಲ್ಲಿ ಬಹಳ ಅತ್ಯುತ್ತಮವಾಗಿ ಸ್ವಾಗತಿಸ್ತೀರಿ. ಥ್ಯಾಂಕ್ ಯು. ನನ್ನ ಹಾಡು ಹಾಡದಂಥ ಪ್ರತಿಯೊಬ್ಬರಿಗೂ, ಸಂಗೀತ ಬಾರಿಸಿದರೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಸೆಲೆಬ್ರಿಟಿ ಸಿನಿಮಾ ಇವತ್ತು ಇಲ್ಲಿ ಲಾಂಚ್ ಆಗಿದೆ. ಕಿರಣ್ ಹೇಳಿದಾಗೆ ಇಲ್ಲಿಂದ ಅಪ್ಡೇಟ್ಸ್ ಅಂದರು. ಬಟ್ ಒಂದು ಸಿನಿಮಾ ಮಾಡೋದು ಬಹಳ ಈಸಿ ಆದಂಥ ಕೆಲಸ. ಆದರೆ ಅದು ಬೆಳಿಬೇಕು ಅಂದರೆ ನಿಮ್ಮೆಲ್ಲರ ಸಹಕಾರ ಬೇಕು. ನನಗೆ ಗೊತ್ತಿರೋ ಹಾಗೆ ಬೈ ಪಾರ್ ಟೆಕ್ನಿಕಲಿ ಎಕ್ಸಲೆಂಟ್ ಆಗಿದೆ ಸಿನಿಮಾ. ಆ್ಯಂಡ್ ಐ ಲವ್ ದ ಮ್ಯೂಸಿಕ್. ವಿಜಯ್, ಐ ರಿಯಲಿ ಲವ್ ದ ಮ್ಯೂಸಿಕ್ ಸರ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಪ್ರತಿಯೊಬ್ಬರಿಗೂ, ಈ ಸಿನಿಮಾದಲ್ಲಿರೋರಿಗೂ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಇಲ್ಲಿರೋ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ತೆಗಳನ್ನ ಹೇಳ್ತಾ, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ಒಂದೇ ಒಂದು ಪ್ರಶ್ನೆ. ಸಿನಿಮಾ ಪಾತ್ರ, ನಿರ್ದೇಶನ, ನಿರ್ಮಾಣ, ಕ್ರಿಕೆಟು, ಕಿರುತೆರೆ, ಬೆಳ್ಳಿತೆರೆ ಎಲ್ಲೇ ಹೋದರೂ ನಿಮ್ಮ ಛಾಪನ ಮೂಡಿಸಿ ಇವತ್ತಿಗೆ 30 ವರ್ಷಗಳಾಯಿತು ಸರ್. ಐ ನೋ ಇವಾಗ ನೀವು ಈ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀರಾ, ಬಟ್ ಈ ವೇದಿಕೆಯ ಮೂಲಕ, ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಕೋಟ್ಯಾಂತರ ಅಭಿಮಾನಿಗಳು ಇದನ್ನು ಕೇಳೋಕ್ಕೆ ಇಷ್ಟಪಡ್ತಿದ್ದಾರೆ. 30 ವರ್ಷಗಳ ಜರ್ನಿಯನ್ನು ನೆನೆಸ್ಕೊಂಡಾಗ, ಈ ಕೂಗನ್ನು ಕೇಳಿಸ್ಕೊಂಡಾಗ ಮೊದಲನೇದಾಗಿ ಕನ್ನಡ ಚಿತ್ರರಂಗದಲ್ಲಿ ನಾನು ಪಾದಾರ್ಪಣೆ ಮಾಡಿದಾಗ ಕಾದಿದ್ದು ಆ ಮೊದಲನೇ ಹೌಸ್ಫುಲ್ ಬೋರ್ಡಿಗೆ. ಅದಕ್ಕೆ ಒಂದು 8 ವರ್ಷ ಆಯಿತು, 8 ಇಯರ್ಸ್. ಇವತ್ತಿಗೆ ಹೌಸ್ಫುಲ್ ಬೋರ್ಡ್ ಅನ್ನೋದೇನಿದೆ, ಒಂದು ಸರಳವಾಗಿ ಬೀಳ್ತಾ ಇರುತ್ತಮ್ಮ ಅಂತ ಕಲೆಗಳು ಇವತ್ತು ಬಂದಿದ್ದಾವೆ. ಬಟ್ 30 ಇಯರ್ಸ್ ನೀವೇನು ಹೇಳ್ತೀರಿ? ನನಗೆ ಎಲ್ಲದಕ್ಕಿಂತ ಮೆಚ್ಚುಗೆ ಏನಂದರೆ, ಕನ್ನಡ ಚಿತ್ರರಂಗದಲ್ಲಿ ಕನ್ನಡಿಗರು ನಮ್ಮನ್ನು ಪ್ರೀತಿಸಿ ಅವತ್ತು ಒಪ್ಕೊಂಡಿದ್ದು, ಅಲ್ಲಿಂದ ಹಿಡಿದು ನಾವು ಅವ್ರನ್ನ ಪ್ರೀತಿಸೋದಕ್ಕೆ ನಿಲ್ಲಿಸೇ ಇಲ್ಲ. ರೈಟ್. ಸೊ 30 ಇಯರ್ಸ್ ಹೋಗಿದ್ದು ಗೊತ್ತಾಗಿಲ್ಲ, ಅಫ್ಕೋರ್ಸ್. ಆ್ಯಂಡ್ ಸಿನಿಮಾ ಅಂತ ಬಂದಾಗ ಅದೊಂಥರ ಹಸಿವಿದ್ದಾಗೆ, ಅದು ಯಾವತ್ತೂ ತೃಪ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಹಸಿವು 30 ವರ್ಷದಿಂದನೂ ತೃಪ್ತಿ ಆಗಿಲ್ಲ ಅಂದಮೇಲೆ ಇನ್ನೂ 30 ವರ್ಷ ಮುಗಿಯಲ್ಲಮ್ಮ. ಥ್ಯಾಂಕ್ ಯು. ಹಾಗಾದರೆ ಆ ಹಸಿವು ಹೀಗೆ ಮುಂದುವರಿಯಲಿ ಅಂತ ಆಶಿಸ್ತೀವಿ ಸರ್. ಆವಾಗ AVಯಲ್ಲಿ ನಿಮ್ಮ ತಾಯಿಯ ಒಂದು ತುಣುಕನ್ನು ಹಾಕಿದರು. ಅವ್ರು ಹೇಳಿದಂಥ ಮಾತನ್ನೇ ಇವತ್ತು ನಾವು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀವಿ. 30 ಅಲ್ಲ, 60 ಅಲ್ಲ, 100 ವರ್ಷಗಳ ಕಾಲ ನೀವು ಚೆನ್ನಾಗಿರಬೇಕು, ನೀವು ಪ್ರಖರವಾಗಿ ಬೆಳಗ್ತಾ ಇರಬೇಕು, ನಿಮ್ಮ ಚಿತ್ರಗಳ ಮೂಲಕ ನಮ್ಮನ್ನು ರಂಜಿಸ್ತಾ ಇರಬೇಕು ಅಂತ ಆ ತಾಯಿಯ ಮಾತುಗಳ ಮೂಲಕ ನಾವು ಹಾರೈಸ್ತೀವಿ ಸರ್. 30 ವರ್ಷಗಳನ್ನು ನಮಗಾಗಿ ಕೊಟ್ಟಂತ ಕಿಚ್ಚ ಸುದೀಪ್ ಸರ್ಗೆ ಒಮ್ಮೆ ಎದ್ದು ನಿಂತು ಚಪ್ಪಾಳೆ ಬರಲಿ ಅಭಿಮಾನಿಗಳೇ. ಇಷ್ಟರ ಮಟ್ಟಿಗೆ ಕನ್ನಡಿಗರನ್ನ ರಂಜಿಸಿದ್ದಾರೆ ನಮ್ಮ ನೆಚ್ಚಿನ ಕನ್ನಡದ ಹೆಮ್ಮೆ ಕಿಚ್ಚ ಸುದೀಪ್ ಸರ್. ಸರ್, ಇದೆ ಆ್ಯಕ್ಷನ್ ಮಾಡಬೇಕು ಅಂತಲೇ ಏನು ಮಾಡಿಲ್ಲ ಯಾವುದನ್ನು. ಬಟ್ ಒಂದು 3 ಫೈಟ್ ಇದೆ ಇದರಲ್ಲಿ. ಸಿಚುವೇಶನ್ ತಕ್ಕನಾಗಿ ಬರುತ್ತೆ ಸರ್, ಅಷ್ಟೇ. ಫೈಟ್ ಸ್ವಲ್ಪ ಹೆಡ್ರೂಮ್. ಓಕೆ, ಓಕೆನಾ? ಸ್ಟ್ರಗ್ಲಿಂಗ್ ಸಿನಿಮಾ ಅಲ್ಲ, ನೀನಲ್ಲ. ಒಬ್ಬ ಚಿಕ್ಕ ವಯಸ್ಸಿಂದ ಸಿನಿಮಾ ನಟ ಆಗಬೇಕು ಅಂತ ನಾನು, ಇವತ್ತಿನ ಅವಕಾಶ ಹೇಗಿದೆ ಅಂತಂದರೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲೂ ಸ್ಟಾರ್ ಆಗ್ಬೋದು ಅನ್ನೋದು ಈ ಸಿನಿಮಾದಲ್ಲಿ. ಸಿನಿಮಾದಲ್ಲಿ ನೀವು ನಟ ಆಗಬೇಕು ಅನ್ನೋ ಹಂಬಲನ, ನಿರ್ದೇಶಕ ಆಗಬೇಕು ಅನ್ನೋ ಇಲ್ಲ, ನಟ ಆಗಬೇಕು ಸರ್. ಸೆಲೆಬ್ರಿಟಿ ಅನ್ನೋ ಪದನ ಜಾಸ್ತಿ ಯೂಸ್ ಮಾಡೋದು ಗೊತ್ತೇ ಇದೆ, ಗೊತ್ತಿರುತ್ತೋ ಗೊತ್ತಿರೋಲ್ಲ ಗೊತ್ತಿಲ್ಲ. ಬಟ್ ದರ್ಶನ್ ಸರ್ ತುಂಬಾ ಯೂಸ್ ಮಾಡ್ತಾರೆ ಅವ್ರ ಅಭಿಮಾನಿಗಳಿಗೆ ಸೆಲೆಬ್ರಿಟೀಸ್ಗಳಂತ. ಏನಾದರೂ ಅಲ್ಲಿಗೆ ಇಲ್ಲಿಗೆ ಲಿಂಕ್ ಇದೆಯಾ ಏನಾದರೂ? ಇಲ್ಲ ಸರ್, ಆ ಥರ ಲಿಂಕ್ ಅಂತ ಏನೂ ಇಲ್ಲ. ಬಟ್ ಈ ಸಿನಿಮಾಗೆ ಈ ಟೈಟ್ಲು ಆ್ಯಕ್ಟ್ ಅನ್ನಿಸ್ತು, ಸೊ ಅದಕ್ಕೋಸ್ಕರ. ಸರ್, ನಾವು ಪ್ರೀ ಪ್ರೊಡಕ್ಷನ್ 1 ಇಯರ್ ಮಾಡಿದ್ವಿ. ಸೊ ಶೂಟು ನಾವು ಮೇನಲ್ಲಿ ಪೂಜೆ ಮಾಡಿದ್ದು. ಆಲ್ಮೋಸ್ಟ್ 75% ಕಂಪ್ಲೀಟ್ ಆಗಿದೆ ಶೂಟು. ಇನ್ನೊಂದು 20-25 ಡೇಸ್ ಬಾಕಿ ಇದೆ. ಇನ್ನೊಂದು 2 ಸಾಂಗ್ ಇದೆ ಅಷ್ಟೇ, ಒಂದು ಫೈಟ್ ಇದೆ. ಪ್ರಿಪ್ರೇಷನ್ ಅಂದರೆ ಪ್ರೀ ಪ್ರೊಡಕ್ಷನ್ ಟೈಮಿಂದ ಡ್ಯಾನ್ಸ್ ನನಗೆ ಹಾಬಿ, ಮೊದಲಿಂದನೂ ಮಾಡ್ತಾ ಇದ್ದೆ. ಸೊ ಫೈಟ್ಗೆ ಒಂದು ಸ್ವಲ್ಪ ಕಷ್ಟ ಆಯಿತು ಸರ್. ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ? ಕನ್ನಡದಲ್ಲಿ ಒಂದೇನ ಅಥವಾ ಬೇರೆ? ಸರ್, ಕನ್ನಡ, ತೆಲುಗು ಅಂತ ಅಂದ್ಕೊಂಡಿದ್ದೀವಿ, ಇನ್ನು ಶೂರ್. ಗುರು 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 ಹೆಡ್ಡು ಗುರು ಸರ್, ಸಿನಿಮಾ ಒಳಗಡೆ ಇದನ್ನ ಆರಾಮಾಗಿ ಮಂಡಿಗಾಲಲ್ಲಿ ಯಾಕೆ ಕೂತ್ಕೊಳ್ತೀಯ ಸರ್? ರಿಲೀಸ್ಗೆ ಯಾವಾಗ ಎಕ್ಸ್ಪೆಕ್ಟ್ ಮಾಡಿ? ಸರ್, ಜೂನ್-ಜುಲೈ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಿ. ತಲೆ ಡೌನು
ನನ್ನ ಮದರ ಕ್ಯಾರೆಕ್ಟರು ಯಾವಾಗಲೂ ನಾನು ವೀಕ್ ಆದರೂ ಅವ್ರು ನಾನು ಮೋಟಿವೇಟ್ ಮಾಡ್ತಾ ಇರ್ತಾರೆ. ಸರ್ ಈ ಕಡೆ ಕ್ಯಾಮ್ರಾ ನೋಡಿ ಸರ್ ಒಂಚೂರು ಸರ್ ಒಂಚೂರು ಕ್ಯಾಮ್ರಾ ನೋಡಿ ಸರ್ ಈ ಕಡೆ ಮಗ ಸ್ವಲ್ಪ ಇಂದ ಬಾ ಸರ್ ಈ ಕ್ಯಾಮ್ರಾ ಲುಕ್ ಇಲ್ಲಿ ಒಂಚೂರು ಮಗ ಸ್ವಲ್ಪ ಇಂದ ಬಾ ಮಾನಿಟರ್ ಬರುತ್ತೆ ಕಣ ಸೆಲೆಬ್ರಿಟಿ ಫಿಲ್ಮ್ ಒಂದು ಮಾನಿಟರ್ ಹಾಂ ಓಕೆ ಸ್ವಲ್ಪ ರೈಟ್ಗೆ ಹೋಗಿ ಲೈಟ್ ಬರುತ್ತೆ ಎಷ್ಟು ಕಾಣ್ತಾ ತಲೆ ಕಾಣ್ತಿಲ್ಲ ಹೋಯ್ತು ಅವ್ನು ಲೈಟ್ಗೆ ಹೋಗು ಲೈಟ್ ಬರುತ್ತೆ ನಿಂದು ಲೈಟ್ ಬರುತ್ತೋ ಹಾಂ ಓಕೆ ನೋಡಿದ ಕ್ಯಾಮ್ರಾ ಆಟ ಬರ್ತಿದ್ದೆ ನೀನು ಅಣ್ಣ ಇಲ್ಲಿ ಕ್ಯಾಮ್ರಾ ಆಟ ಬರ್ತಿದ್ದೆ ಸರ್ ನೀವು ತುಂಬಾ ಮಗ ಹಾಂ ರೈಟಾ ಮ್ಯಾಮ್ ತುಂಬ ವರ್ಷಗಳಾಯಿತು ನಮ್ಮ 26 ವರ್ಷ ಆಯಿತು ಮ್ಯಾಮ್ ಸಿನಿಮಾ ಯಾರೇನು ಸಿನಿಮಾ ನೋಡಿ ಇವತ್ತಿಗೂ ಹಾಗೆ ಕಾಣ್ತಿದ್ದೀರಾ. ಬಟ್ ತುಂಬ ಸ್ಟಾರ್ಗಳ ಜೊತೆ ವರ್ಕ್ ಮಾಡಿದ್ರಿ. ಆ ಸಿನಿಮಾದಲ್ಲಿ ರವಿಚಂದ್ರನ್ ಸರ್ ಇದ್ರು, ವಿಷ್ಣು ಸರ್ ಇದ್ರು, ಸೊ ಲೆಜೆಂಡ್ಸ್ಗಳ ಜೊತೆ ವರ್ಕ್ ಮಾಡಿದ್ರಿ. ಬಟ್ ಇಷ್ಟು ಲಾಂಗ್ ಗ್ಯಾಪ್ ಯಾಕೆ ಅಂತ ನಿಮಗೆ ಯಾಕೆ ತೊಗೊಂಡ್ರಿ ಅಷ್ಟು ಲಾಂಗ್ ಗ್ಯಾಪ್? ನನಗೂ ಆ ಗ್ಯಾಪ್ ಫೀಲ್ ಆಗಿಲ್ಲ ಬಿಕಾಸ್ ಐ ಗಾಟ್ ಮ್ಯಾರಿಡ್, ಒಂದು ಮಗಳು ಇದ್ದಾರೆ, ಆಮೇಲೆ ನನ್ನ ಹಸ್ಬೆಂಡ್ ಸಿನಿಮಾಲಿದ್ದಾರೆ. ಸೊ ನನಗೂ ಸಿನಿಮಾದಲ್ಲಿ ಗ್ಯಾಪ್ ಏನು ಫೀಲ್ ಆಗಿಲ್ಲ. ಅಲ್ಲಿ ಯು ಫೀಲ್ ದಟ್ ಐ ಆಮ್ ಆಲ್ವೇಸ್ ಇನ್ ಸಿನಿಮಾ. ಗುರು ಎಡ್ಡು ಇವಾಗ ಹೈಟ್ ಮಾಡಿದ್ದೀನಿ ಕಣ ಒಂದು ಒಳ್ಳೆ ಸ್ವಲ್ಪ ಡೌನು ಹೆಡ್ ಡೌನ್ ಮತ್ತೆ ಮಾಡ್ತೇನೆ ಅಂದರೆ ಐ ವಾಸ್ ವೇಟಿಂಗ್ ಆ್ಯಂಡ್ ಐ ಗಾಟ್ ದಿಸ್ ಸೆಲೆಬ್ರಿಟಿ. That's what I was actually too many scripts. But this particular ಫೈಟ್ ಮಾಡಿ really ಒಂದು content ಇದೆ. When the film releases, you will get to know. I really loved it, which will connect this present, scenario, this generation. ಮೇಡಮ್ ಕ್ಯಾಮ್ರಾ ಲುಕ್ ಇಲ್ಲಿ Okay. So film release, when the film release, you will understand. The content will connect everyone. Generationally, it's a very required thing. ಮತ್ತೆ ಸಿನಿಮಾ ಮಾಡ್ತೀರಾ? ಮತ್ತೆ ಕನ್ನಡದ ಸಿನಿಮಾಗಳನ್ನ ಮಾಡ್ತೀರಾ? Sure, ಮತ್ತೆ ಇನ್ನೂ ಗ್ಯಾಪ್ ಕೊಡ್ತೀರಾ? ಯಾವ್ದಪ್ಪ ತಲೆ ಸ್ವಲ್ಪ ಡೌನ್ ಮಾಡಿ ಡಿಸೈನ್ ಮಾಡಬೇಕು. ಗುರು ಐ ಆಮ್ ರೆಡಿ ಟು ವರ್ಕ್. ಥ್ಯಾಂಕ್ ಯು ಸೋ ವೆರಿ ಮಚ್. ಮಾತಾಡಿ ಎಲ್ರಿಗೂ ನಮಸ್ಕಾರ. ಸೊ ಭಾಗ್ಯವಂತರು ಎಲ್ಲರೂ ಬಂದಿದ್ರು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆಫ್ಟರ್ ಏಳುಮಲೆ, ಸೊ ಅದೇ 6 months ಆಯಿತು ಅನಿಸುತ್ತೆ. ಒಳ್ಳೆ ಕಮರ್ಷಿಯಲ್ ಸಿನಿಮಾದ ಮುಖಾಂತರ ಮತ್ತೆ ಬರ್ತಾ ಇದ್ದೀವಿ. ಸೊ ಇಷ್ಟ ಆಗುತ್ತೆ. ಆ್ಯಂಡ್ ಒಳ್ಳೆ ಕಂಟೆಂಟ್ ಸಿನಿಮಾ ಇದು, ತುಂಬ ಸ್ಟ್ರಾಂಗ್ ಆಗಿದೆ. ಸಿರಿ ಅನ್ನೋ ಪಾತ್ರ ಮಾಡ್ತಾ ಈ ಸಿನಿಮಾದಲ್ಲಿ. ಮ್ಯಾಮ್ ಏಳುಮಲೆ ಸಿನಿಮಾದಲ್ಲಿ ತುಂಬ ಪ್ರಾಮುಖ್ಯವಾದಂಥ. ಹೌದು. ಸೊ ಇದರಲ್ಲೂ ನಿಮ್ಮ ಪಾತ್ರಕ್ಕೆ ಎಷ್ಟು ಪ್ರಿಫರೆನ್ಸ್ ಇರುತ್ತೆ? ಸಿನಿಮಾದಲ್ಲಿ ಏನಾಗಿರ್ತೀರ ನೀವು ಸೆಲೆಬ್ರಿಟಿ ಆಗೋ ಅದೇ ನೀವು ದಾರಿಯಲ್ಲಿ ಇರ್ತೀರ? ಅದನ್ನೇ ಸಿನಿಮಾ ನೋಡೇ ಹೇಳಬೇಕು ಸರ್. ಏಳುಮಲೆಯಲ್ಲಿ ಒಳ್ಳೆ ಅದ್ಭುತ ಇವತ್ತು ನನ್ನ ಎಲ್ಲರೂ ಗುರುತಿಸ್ತಾ ಇದ್ದಾರೆ ಅಂದರೆ ಎಲ್ಲೇ ಹೋದ್ರೂ ನೀವು ಏಳುಮಲೆ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲೂ ಕೂಡ ಈ ಸಿನಿಮಾದಲ್ಲಿ ಕೂಡ ಒಂದು ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ. ಆ ಸಿನಿಮಾಗೂ ಈ ಸಿನಿಮಾಗೂ ನಿಮ್ಮ ಪಾತ್ರ ಕಂಪ್ಲೀಟ್ ಚೇಂಜ್. ನೀವು ಡಿಫ್ರೆಂಟ್ ಆಗಿ ನೋಡ್ಬೋದು. ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ನಡೀತಾ ಇದೆ, ಸೊ ಆ ಒಂದು ಪಾತ್ರನ ಇಲ್ಲಿ ನೋಡ್ಬೋದು ನೀವು. ಪ್ರಿಯಾಂಕನ ಸ್ವಲ್ಪ ಏಳುಮಲೆ ಬಿಟ್ಟು ಬೇರೆ ಯಾವ ಥರ ನೋಡ್ಬೋದು ಅಂದರೆ ಈ ಸಿನಿಮಾದಲ್ಲಿ ನೋಡ್ಬೋದು. ದರ್ಶನ್ ಸರ್ ಇವಾಗ ಇದ್ದಿದ್ರೆ ಕೂಡ ಅವರು ಒಂದು ಇವೆಂಟಿಗೆ ಕರೆಸ್ಬೋದಿತ್ತಲ್ಲ, ಅವರಿಂದನೂ ನಮಗೆ ಬ್ಲೆಸ್ಸಿಂಗ್ ಸಿಗ್ತಿತ್ತಲ್ಲ ಅಂತ ಅನಿಸುತ್ತೆ. ಸೊ ಹೋಪ್ಫುಲಿ ಬರ್ತಾರೆ ಆದಷ್ಟು ಬೇಗ ಅಂತ ಅನಿಸುತ್ತೆ. ಆ್ಯಂಡ್ ಇವತ್ತು ಸುದೀಪ್ ಸರ್ ನಮ್ಮ ಟೀಸರ್ ಟೈಟಲ್ ಲಾಂಚ್ನ ಮಾಡಿದ್ದು ತುಂಬ ಹೆಮ್ಮೆ ಇದೆ, ಖುಷಿ ಇದೆ. ಖಂಡಿತ ಬರ್ತಾರೆ ಆದಷ್ಟು ಬೇಗ. ಥ್ಯಾಂಕ್ ಯು.